ಏನು ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬಳಸದೇ ಇದ್ರೆ ಅದು ಅಚ್ಚ ಕನ್ನಡ ಅಂತ ಅನ್ಕೊಳ್ತೀವಿ. ಹಾಗೇನಿಲ್ಲ, ಯಾವ ಭಾಷೆನೂ ಕೂಡ ಹಾಗೆ ಪ್ಯೂರ್ ಆದಂತ ಅಚ್ಚ ಅನ್ನುವ ಭಾಷೆ ಉಳ್ಕೊಳ್ಳೋ ಸಾಧ್ಯ ಇಲ್ಲ. ಇಂಗ್ಲಿಷ್ ಭಾಷೆನ ತುಂಬಾ ಸಂಪದ್ಭರಿತವಾದ ಅಥವಾ ಸಮರ್ಥವಾದ ಭಾಷೆ, ಜಗತ್ತಿನ ತುಂಬಾ ಭಾಷೆಯ ಜನ ಬಳಸ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಲ್ಲ, ಇಂಗ್ಲಿಷ್ ನಲ್ಲಿ ಇವತ್ತಿಗೆ 80 ಭಾಷೆಯ ಪದಗಳು ಸೇರಿಕೊಂಡಿವೆ. ನಾವು ಹೇಳೋದು ಇಂಗ್ಲಿಷ್ ಅಂತ, ಆದ್ರೆ ಆ ಇಂಗ್ಲಿಷ್ ಅನ್ನುವ ಒಂದು ಭಾಷೆಯಲ್ಲಿ 80 ಭಾಷೆಯ ಪದಗಳು ಸೇರ್ಕೊಂಡಿದೆ ಅಂತ ಅನ್ನೋದನ್ನ ಭಾಷಾ ವಿಜ್ಞಾನಿಗಳು ತಮ್ಮ ಅಧ್ಯಯನದ ಮೂಲಕ ತಿಳಿಯಪಡಿಸಿದ್ದಾರೆ. ಆ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಕೆಲವು ಕನ್ನಡದ ಪದಗಳು ಕೂಡ ಸೇರ್ಕೊಂಡಿದೆ. ಎಕ್ಸಾಂಪಲ್, ಮಾರ್ಕೆಟ್ ಅನ್ನೋದು ಕನ್ನಡದ ಅಥವಾ ದ್ರಾವಿಡದ ಮೂಲದಿಂದ ಹೋಗಿ ಸೇರ್ಕೊಂಡಿರುವ ಪದ ಅಂತ ಹೇಳ್ತಾರೆ. ನಾವು ತಿನ್ನುವ ಪದಾರ್ಥಗಳು, ದೋಸೆ, ಇಡ್ಲಿ ಎನ್ನುವ ಇತ್ಯಾದಿ ಪದಗಳು ಕೂಡ ಇಂಗ್ಲಿಷ್ನ ಇವತ್ತಿನ ಹೊಸ ಡಿಕ್ಷನರಿಗಳಲ್ಲಿ ಸೇರ್ಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಎಲ್ಲ ಭಾಷೆಯ ಪದಗಳು ಕೂಡ ಅದರಲ್ಲಿ ಸೇರ್ಕೊಂಡಿದೆ. ಹೀಗೆ ಭಾಷೆಯ ಮೂಲಕ ಕೊಡುಕೊಳ್ಳಿಕೆ ಅನ್ನೋದು ಕೇವಲ ಭಾಷಿಕವಾಗಿ ಮಾತ್ರ ಅಲ್ಲ, ಸಾಹಿತ್ಯಿಕವಾಗಿನೂ ಕೂಡ ನಾವು ನೋಡ್ಬೋದು. ಕನ್ನಡದ ಮೊದಲನೇ ಕವಿಯಾದಂತಹ ಪಂಪ ಆಂಧ್ರದ ಮೂಲದಿಂದ ಬಂದಂಥವು. ತನ್ನ ತಾಯಿ ಹುಟ್ಟಿದ ಜಾಗ ಯಾವುದು ಅಂತ ಹೇಳ್ತಾನೆ ಅಂದ್ರೆ ವೇಮುಲವಾಡ ಅಂತ ಹೇಳ್ತಾನೆ. ಅದು ಆಂಧ್ರದ ಮೊದಲ, ಅವನಿಗೆ ತೆಲುಗು ಕೂಡ ತುಂಬಾ ಚೆನ್ನಾಗಿ ಗೊತ್ತಿರ್ತಿತ್ತು. ಪಂಪನ ತಮ್ಮನಾದಂತ ಜಿನವಲ್ಲಭ ಹಾಕಿಸಿರುವಂತಹ ಶಾಸನ, ಜಿನವಲ್ಲಭನ ಶಾಸನ ಆಂಧ್ರ ಪ್ರದೇಶದ ಕುರಿಕ್ಯಾಲದ ಬೆಟ್ಟದ ಮೇಲೆ ಇವತ್ತಿಗೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದು ಜಿನವಲ್ಲಭನ ಶಾಸನ ಕನ್ನಡ ಭಾಷೆ, ತೆಲುಗು ಭಾಷೆ, ಸಂಸ್ಕೃತ ಭಾಷೆ 3 ಭಾಷೆಗಳಲ್ಲೂ ಸೇರಿ ಬರೆದಿರುವಂತಹ ಒಂದು ಶಾಸನ ಜಿನವಲ್ಲಭನ ಶಾಸನ. ಹಾಗೇನೆ ತೆಲುಗಿನ ಮೊಟ್ಟ ಮೊದಲನೆಯ ಕವಿ ನನ್ನಯ್ಯ ಅಂತ ಹೇಳ್ತಾರೆ. ನನ್ನಯ್ಯ ತೆಲುಗಿನ ಮೊದಲನೇ ಕವಿ ನನ್ನಯ್ಯ.